ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿನಿ ಕಿಡ್ನಾಪ್ ಆದಂತಹ ವಿಚಾರ ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದ ಒಂದು ಕತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ನೆನೆ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿರುವಂತಹ ಪ್ರತಿಯೊಬ್ಬ ಪೊಲೀಸರಿಗೂ ತಲೆನೋವಾದಂತಹ ಒಂದು ವಿಚಾರ ಆಗಿತ್ತು. ನೋಡಿ, ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ಕೂಟರನ್ನು ನಿಲ್ಲಿಸಿ ಬಸ್ ಹತ್ತಬೇಕು ಎನ್ನುವಷ್ಟರಲ್ಲಿ ಓಮ್ನಿಯಲ್ಲಿ ಬಂದಂತಹ ಮೂರು ಮುಸುಕುದಾರಿ ವ್ಯಕ್ತಿಗಳು ಆಕೆಯನ್ನ ಎಳ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾರೆ, ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಅವರ ಕೈಯಲ್ಲಿರುವಂತಹ ಒಂದು ಚೂರಿ ಇರಿತಕ್ಕೊಳಗಾಗ್ತಾಳೆ. ಆಮೇಲೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾಳೆ. ಅಂದರೆ ಬೆಳ್ತಂಗಡಿಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂಥದ್ದು. ಸೊ ಇಷ್ಟೆಲ್ಲ ಅವಾಂತರಗಳು ನಡೆದಂತಹ ಸಂದರ್ಭದಲ್ಲಿ ರಾಜ್ಯವೇ ಒಂದು ರೀತಿಯಲ್ಲಿ ತಲ್ಲಣಗೊಳ್ಳುತ್ತೆ ಈ ಒಂದು ವಿಚಾರದಲ್ಲಿ. ಯಾಕಂತಂದ್ರೆ ಈಗಾಗಲೇ ಸುಮಂತ್ ಪ್ರಕರಣ ಇರ್ಬೋದು, ಅಥವಾ ಶ್ರೀಧರ್ ಎನ್ನುವಂತಹ ವ್ಯಕ್ತಿಯ ಅಸಹಜ ಸಾವುಗಳಿರ್ಬೋದು, ಇವೆಲ್ಲದರಿಂದಾಗಿ ಒಂದು ರೀತಿಯಲ್ಲಿ ವಿವಾದಾತ್ಮಕವಾಗಿದ್ದಂತಹ ಆ ಒಂದು ಬೆಳ್ತಂಗಡಿ ತಾಲೂಕು ನಿಜವಾಗ್ಲೂ ಈ ಒಂದು ವಾರ್ತೆಯನ್ನು ಕೇಳ್ತಾ ಇದ್ದಂತೆ ಇಡೀ ಮಾಧ್ಯಮವೇ ಅಲ್ಲಿ ನೆರೆದು ಹೋಗುತ್ತೆ. ಮಾತ್ರವಲ್ಲ, ಎಲ್ಲ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ. ಬೆಳ್ತಂಗಡಿ ಶಾಸಕರ ವಿರುದ್ಧವೂ ಆರೋಪಗಳು ಬರುತ್ತೆ. ಆಮೇಲೆ ಪೊಲೀಸ್ ಠಾಣೆಗಳ ವಿರುದ್ಧ, ಪೊಲೀಸ್ ಸ್ಟೇಷನ್ ಅಧಿಕಾರಿಗಳ ವಿರುದ್ಧ, ಪೊಲೀಸರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ವಿವಾದವೇ ಸೃಷ್ಟಿ ಆಗ್ತಾ ಇರುತ್ತೆ. ಅಲ್ಲಿ ಇದುವರೆಗೂ ಆದಂತಹ ಪ್ರಕರಣಗಳ ಇತ್ಯರ್ಥವೇ ಆಗೋದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳು ಮುಂದುವರಿಯುತ್ತೆ. ಆದರೆ ಇವತ್ತು ಆ ಒಂದು ಪ್ರಕರಣ ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರುವಂತದ್ದು. ವಿದ್ಯಾರ್ಥಿನಿ ಕಿಡ್ನಾಪ್ ಯತ್ನ ಪ್ರಕರಣಕ್ಕೆ ಇವಾಗ ಈ ಒಂದು ಟ್ವಿಸ್ಟ್ ಅನ್ನ ಕೇಳಿದ್ರೆ ನಿಜವಾಗ್ಲೂ ನೀವು ಬೆಚ್ಚಿ ಬೀಳ್ತೀರಾ. ಯಾಕಾದ್ರೂ ಆ ಒಂದು ಹೆಣ್ಣು ಮಗುವನ್ನ, ವಿದ್ಯಾರ್ಥಿನಿಯನ್ನ ರಕ್ಷಣೆ ಮಾಡೋಕೆ ಅಂತ ಹೋದ್ವಿ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ವಿಚಾರ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ. ಸ್ವಯಂ ಪ್ರೇರಿತವಾಗಿ ಈ ಒಂದು ನೋಡಿ, ಕೈಯನ್ನ ಕೊಯ್ದುಕೊಂಡು ಆಮೇಲೆ ಈ ಒಂದು ಕಥೆಯನ್ನ ಕಟ್ಟಿದಂತಹ ರೋಚಕ ವಿಚಾರವನ್ನ ನಿಮ್ಮ ಹತ್ರ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಕಾಲೇಜು ವಿದ್ಯಾರ್ಥಿನಿಯನ್ನು ಮೂವರು ಕಾರಿನಲ್ಲಿ ಮುಸುಕುದಾರಿಗಳು ಕಿಡ್ನಾಪ್ ಮಾಡಲು ಪ್ರಯತ್ನಿಸಿ ಚೂರಿಯಿಂದ ಇರಿದು ಪರಾರಿಯಾದ ಘಟನೆಗೆ ಹೊಸ ಟ್ವಿಸ್ಟ್ ಒಂದು ಲಭಿಸಿರುವಂಥದ್ದು. ವಿದ್ಯಾರ್ಥಿನಿಯೇ ತನ್ನ ಕೈಗೆ ಬ್ಲೇಡ್ನಲ್ಲಿ ಗೀಚಿಕೊಂಡು ಅಪಹರಣ ಪ್ರಹಸನದ ಕತ್ತೆ ಕಟ್ಟಿದ್ದಾಳೆಂದು ಪೊಲೀಸರು ಪತ್ತೆ ಮಾಡಿರುವಂಥದ್ದು. ಕಾಶಿಬೆಟ್ಟು ಸರ್ಕಾರಿ ಕಾಲೇಜಿಗೆ ತೆರಳ್ತಾ ಇದ್ದಂತಹ ವಿದ್ಯಾರ್ಥಿನಿಯನ್ನ ಸ್ಕೂಟರ್ ತಡೆದು ಕಾರಿನಲ್ಲಿ ಬಂದಿದ್ದ ಮುಸುಕುದಾರಿಗಳು ಸುದೇಮುಗೇರು ಎಂಬಲ್ಲಿ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ತನ್ನ ಕೈಗೆ ಚೂರಿಯಿಂದ ಹಲ್ಲೆ ಮಾಡಿದ್ದಾರೆಂದು ಯುವತಿ ದೂರಿದ್ದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಘಟನೆ ಭಾರೀ ಸಂಚಲನ ಮೂಡಿಸ್ತಾ ಇದ್ದರಿಂದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮತ್ತು ಪೊಲೀಸರು ಆಸ್ಪತ್ರೆಗೆ ತೆರಳಿ ಆರೋಗ್ಯ ವಿಚಾರಿಸಿದಲ್ಲದೆ ಘಟನೆ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಳ್ತಿದ್ರು. ಕಾರಿನ ನಂಬರ್ ಪ್ಲೇಟಿಗೆ ಬಟ್ಟೆ ಕಟ್ಟಿದ್ರು, ಮುಖಕ್ಕೆ ಮುಸುಕು ಹಾಕಿದ್ರು, ಮೂವರು ಇದ್ರು ಎನ್ನುವಂತಹ ವಿಚಾರ ಕೂಡ ಹೇಳ್ತಾ ಇದ್ರು. ಹಿಂದಿನಿಂದ ಬೈಕ್ ಬಂದಿದ್ದನ್ನ ನೋಡಿ ಕಾರಿನಲ್ಲಿದ್ದವರು ತನ್ನನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಎಂದು ಯುವತಿ ತಿಳಿಸಿದ್ಲು. ಇದರಂತೆ ಪೊಲೀಸರು ಆಸುಪಾಸಿನ ಸಿಸಿಟಿವಿಗಳನ್ನ ದೃಶ್ಯಗಳನ್ನ ಆಧರಿಸಿ ತನಿಖೆಗಳನ್ನ ಕೈಗೆತ್ತಿಕೊಂಡಿದ್ರು. ಆದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟೇ ಹುಡುಕಿದ್ರು ಅಂತಹ ಒಂದು ಓಮಿನಿ ಹೋಗಿದೆ ಎನ್ನುವಂತಹ ವಿಚಾರದಲ್ಲಿ ಯಾವುದೇ ಕುರುಹು ಅವರಿಗೆ ಸಿಗೋದಿಲ್ಲ. ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಏನೋ ನಮ್ಮನ್ನ ಟೆನ್ಷನ್ ಮಾಡಿಬಿಡುತ್ತೆ. ಇಲ್ಲ ಅಂತಿದ್ರೆ ಬೆಳ್ತಂಗಡಿ ಪೊಲೀಸರ ಮೇಲೆ ಹಲವು ಆರೋಪಗಳಿದೆ. ಇದನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅಂತ ಅವರಿಗೆ ಗೊತ್ತೇ ಆಗೋದಿಲ್ಲ. ಏನೇ ಇರಲಿ ಅಂತ ಹೇಳ್ಕೊಂಡು ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವರು ಕಲೆ ಹಾಕೋಕೆ ಅಂತಾನೆ ಮುಂದೆ ಹೋಗ್ತಾರೆ. ಅಂದ್ರೆ ಪ್ರಕರಣಕ್ಕೆ ಸಂಬಂಧಿಸಿ ಬೆಳ್ತಂಗಡಿ ಪೊಲೀಸರು ಸೋಮವಾರ ದಿನವಿಡೀ ಕಾರ್ಯಾಚರಣೆ ನಡೆಸಿದ್ರು. ವಿದ್ಯಾರ್ಥಿನಿ ಹೇಳಿದಂತಹ ಯಾವುದೇ ಓಮ್ನಿ ಕಾರು ಪರಿಸರದಲ್ಲಿ ಓಡಾಡಿರುವುದು ಪತ್ತೆ ಆಗೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಪಹರಣ ಯತ್ನ, ಚೂರಿ ಇರಿದಂತಹ ಘಟನೆ ಯಾವುದೂ ಕೂಡ ನಡೆದಿಲ್ಲ ಅಂತ ಇದೆಲ್ಲವೂ ವಿದ್ಯಾರ್ಥಿನಿ ಆಡಿದಂತಹ ಒಂದು ರೀತಿಯ ನಾಟಕ, ಪ್ರೀ ಪ್ಲಾನ್ಡ್ ಆಗಿ ಮಾಡಿದಂತಹ ಒಂದು ನಾಟಕ ಅಂತ ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ವಿದ್ಯಾರ್ಥಿನಿಗೆ
ಸ್ಕೂಲಿಗೆ ಅಥವಾ ಕಾಲೇಜ್ಗೆ ಹೋಗೋಕ್ಕೆ ಮನಸ್ಸಿಲ್ಲ, ಕಲಿಯೋದಕ್ಕೆ ಮನಸ್ಸಿಲ್ಲ ಅಂತ ಹೇಳ್ಕೊಂಡು ತನ್ನ ಕೈಯಲ್ಲಿರುವಂತಹ ಬ್ಲೇಡಿಂದಲೇ ತನ್ನ ಕೈಗೆ ಚುಚ್ಚಿಕೊಂಡು ಆಕೆ ಗಾಯ ಮಾಡಿಕೊಂಡು ಆಸ್ಪತ್ರೆ ಸೇರಿ ಈ ಒಂದು ಅಪಹರಣದ ದೊಡ್ಡ ನಾಟಕವನ್ನ ಆಡಿರುವಂಥದ್ದು. ನೋಡಿ, ಈ ಒಂದು ವಿಚಾರ ನಿನ್ನೆ ತಡರಾತ್ರಿ ಆಗುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ದೊರಕಿದ್ರು ಕೂಡ ಇವಾಗ ಈ ಒಂದು ಮಾಹಿತಿ ಹೊರಗಡೆ ಬರ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಎಷ್ಟೊಂದು ಅಪರೂಪದ ಘಟನೆಗಳು ನಡೆಯುತ್ತೆ, ಎಲ್ಲದಕ್ಕೂ ಸಾಕ್ಷಿ ಆಗುತ್ತೆ ಅನ್ನೋದನ್ನ ದಿನಂಪ್ರತಿ ನಾವು ನೋಡ್ತಾ ಬರ್ತಾ ಇರ್ತೀವಿ. ನಾವು ಈ ಒಂದು ಬೆಳ್ತಂಗಡಿ ತಾಲೂಕಿನಲ್ಲೇ ಅಂದರೆ ಗೇರುಕಟ್ಟೆ ಎಂಬಲ್ಲಿ, ಸಾಂಬೋಳಿ ಎಂಬಲ್ಲಿ ನಡೆದಂತಹ ಸುಮಂತಿನ ಸಾವಿನ ಪ್ರಕರಣ ಹಲವು ಬಾರಿ ವಿಶ್ಲೇಷಣೆಯನ್ನು ಮಾಡಿಕೊಂಡವರು. ಸೊ ಅದೇ ಒಂದು ಊರಿನಲ್ಲಿ ಶ್ರೀಧರ್ ಎನ್ನುವಂತಹ ವ್ಯಕ್ತಿ ಕೂಡ ಅಸಹಜವಾಗಿ ಮೃತಪಟ್ಟಿದ್ದ. ಅದು ಕೂಡ ಒಂದು ರೀತಿಯಲ್ಲಿ ವಿವಾದವನ್ನು ಸೃಷ್ಟಿಸ್ತಾ ಇರುವಾಗಲೇ ಈ ಒಂದು ಬಾಲಕಿ ಅಪಹರಣ ಕೃತ್ಯದ ವಿಚಾರ ಕೂಡ ಮುನ್ನೆಲೆಯಲ್ಲಿ ಬರುವಾಗ ಸೊ ಇದು ಏನೋ ಒಂದು ಬೆಳ್ತಂಗಡಿಯಲ್ಲಿ ಕ್ರೈಮ್ಗಳು ನಡೀತಾ ಇದೆ ಎನ್ನುವ ಅಷ್ಟರ ಮಟ್ಟಿಗೆ ಮಾತುಕತೆಗಳು ಎದ್ದಿದ್ದು. ಸೊ ಇವೆಲ್ಲದಕ್ಕೆ ಒಂದು ರೀತಿಯಲ್ಲಿ ಸುಖಾಂತ್ಯವನ್ನ ಕಾಣ್ತಾ ಇದೆ. ಮಾತ್ರ ಅಲ್ಲ, ಜನರ ಆ ಒಂದು ಮನಸ್ಸು ಅಥವಾ ಆ ಒಂದು ವಿದ್ಯಾರ್ಥಿಗಳೇ ಈ ಒಂದು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಮನಸ್ಥಿತಿಯನ್ನ ಯಾಕಾದ್ರೂ ಬೆಳೆಸ್ಕೋತಾ ಇದ್ದಾರೆ. ಶಾಲೆಯನ್ನ ಕಲಿಯೋದಕ್ಕೆ ಮನಸ್ಸಿಲ್ಲ ಅಂತಿದ್ರೆ ಅಥವಾ ಶಾಲೆಯಿಂದಾಗಿ ಯಾವುದಾದ್ರೂ ತೊಂದರೆಗಳು ಎದುರಾಗ್ತಾ ಇದ್ರೆ ಅದು ದಯವಿಟ್ಟು ಪೋಷಕರಿಗೆ ತಿಳಿಸಿ ಅಲ್ಲೇ ಇತ್ಯರ್ಥ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಅದು ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡಬೇಡಿ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಿಂದಾಗಿ ಮುಂದಿನ ದಿವಸಗಳಲ್ಲಿ ಏನಾದರೂ ಅಪಹರಣ ಕೃತ್ಯಗಳು ನಡೀತಾ ಇದ್ರೂ ಕೂಡ ಅದನ್ನ ಜನರು ಒಂದು ರೀತಿಯಲ್ಲಿ ಇದು ಏನೋ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಬಿಡುವಷ್ಟರ ಮಟ್ಟಿಗೆ ಈ ಒಂದು ಬೆಳವಣಿಗೆಗಳು ಕಾರಣವಾಗುತ್ತೆ. ಸೊ ಇವೆಲ್ಲವನ್ನ ಗಮನಿಸಿಕೊಂಡು ಏನು ನೀವುಗಳು ನೋಡ್ತಾ ಇರುವಂತಹ ವಿಚಾರಗಳು, ಸುದ್ದಿಗಳು ಎಷ್ಟರ ಮಟ್ಟಿಗೆ ಸ್ಪಷ್ಟವೋ ಅದೇ ರೀತಿಯಲ್ಲಿ ಅದರ ಹಿಂದೆ ಇರುವಂತಹ ಒಂದು ನಿಗೂಢತೆಯನ್ನು ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.